ಇನ್ನು 22 ಬಾಲ್ ಇದ್ದಂಗೆ RCB ಅವರು ಚೆಚ್ಚಿ ಬಿಸಾಕ್ಬಿಟ್ರು. ಹೆಂಗಿದ್ರಪ್ಪ ನೆನ್ನೆ ಮ್ಯಾಚು? ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದುವರ್ಸೋಣ. ನಾನು ಫಸ್ಟ್ ಹಾಫ್ ನೋಡಲಿಲ್ಲ, RCB ಅವ್ರು ಬೌಲಿಂಗ್ ಮಾಡಿದ್ದು ನೋಡಲಿಲ್ಲ, ಬಟ್ ಬ್ಯಾಟಿಂಗ್ ಮಾಡಿದ್ದಂತೂ ಕಣ್ಣು ತುಂಬ ನೋಡಿದೆ. ಬಟ್ ಅದು ಫುಲ್ ನೋಡಲಿಲ್ಲ, ಎಲ್ಲೋ ಅವಾಗ ಒಂದ್ಸತಿ ನೋಡಿದೆ, ಯಾಕಂದರೆ ಹೊರಗಡೆ ನಾನಿದ್ದೆ ಹಾಗಾಗಿ. ಬಟ್ ಅವರು ಪವರ್ ಪ್ಲೇನಲ್ಲೇ ಎಲ್ಗೋ ಏರಿಸ್ಬಿಟ್ರು ಮ್ಯಾಚ್ನ ಅಲ್ವಾ. 5 ಓವರ್ಗೆ 75 ರನ್ನು, ಅಂದರೆ 30 ಬಾಲಿಗೆ 75 ರನ್ ಹೊಡೆದಿದ್ರು. ಬಟ್ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದಂತೂ ಅದ್ಭುತ ಬ್ಯಾಟಿಂಗ್. ಮತ್ತು ಶುಗರ್ ಅವ್ರನ್ನ ನಾನು ಸ್ವೀಟ್ ಶುಗರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರ ಬ್ಯಾಟಿಂಗ್ ಕೂಡ ಅಷ್ಟೇ ಸ್ವೀಟಾಗಿ ಕೊಡ್ತಾ ಇದ್ರು, ಒಂದು ರಿನ್ಗಡೆ ಒಂದು. ಬಟ್ ಯಾವಾಗಲೂ ಒಂದ್ಸತಿ ಔಟ್ ಆದರು. ಯಾವಾಗ ಐ ಥಿಂಕ್ ಅವ್ರು ಔಟ್ ಆದಾಗ 50 ಆಗಿತ್ತು ಅನಿಸುತ್ತೆ, 55ಗೋ 56ಗೇನೋ ಔಟ್ ಆದರು ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅಂತೂ ಇಂತೂ RCB ಅವರು ಸಲ ಫಸ್ಟ್ ಮ್ಯಾಚನ್ನ ದೇವ್ರಿಗೆ ಬಿಡ್ತೀವಿ ಅಂತ ಬಿಡ್ತಾ ಇದ್ರು. ಯಾಕೋ ಈ ಸಲ ದೇವ್ರಿಗೆ ಬಿಟ್ರೆ ಈ ಸಲನೂ ದೇವ್ರು ನಮಗೆ ಕೈ ಕೊಡ್ತಾನೆ, ಕಪ್ ಬದಲು ಚಿಪ್ ಕೊಡಿಸ್ತಾನೆ ಅಂತ ಹೇಳಿ ಫಸ್ಟ್ ಮ್ಯಾಚ್ನ ದೇವ್ರಿಗೆ ಬಿಡಲಿಲ್ಲ, ಅವರೇ ಇಟ್ಕೊಂಡಿದ್ದಾರೆ. ಇನ್ನು ಅವರ ಗೆಲುವಿನ ನಾಗಲೋಟ ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನಿಸುತ್ತೆ. ಮತ್ತು ಇವತ್ತು 2 ಮ್ಯಾಚ್ ನಡೀತಾ ಇದೆ. ಮುಂಬೈ ವರ್ಸಸ್ ಚೆನ್ನೈ, ಮತ್ತು ಇನ್ನೊಂದು ಯಾವುದು RR ವರ್ಸಸ್ ಮೋಸ್ಟ್ಲಿ SRH ಅಂತ ಅನಿಸುತ್ತೆ. ಆ ಟೀಮ್ಗಳ ಬಗ್ಗೆ ನನಗಂತೂ ಐಡಿಯಾಸ್ ಇಲ್ಲ, ಬಟ್ ನನಗೆ ಮುಂಬೈ ಅಂತಂದರೆ ಇಷ್ಟ. ಸೊ ಹಾಗಾಗಿ ನಮ್ಮದು ಒಂದು ಚೂರು ಮುಂಬೈ ಕಡೆಗೆ ಸಪೋರ್ಟ್ ಇರುತ್ತೆ ಇವತ್ತು. ನೋಡೋಣ ಏನೇನಾಗುತ್ತೆ, ಇವತ್ತು ಯಾರು ಗೆಲ್ಲಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ರೆಗ್ಯುಲರ್ ಆಗಿ IPL ಅಪ್ಡೇಟ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.